ಜಿಲ್ಲೆಯ ಪಿಂಗ್ಲಾನ್ನಲ್ಲಿ ಎನ್ಕೌಂಟರ್ ಆಗಿದೆ. ಉಗ್ರರು ಮತ್ತು ಭದ್ರತಾ ಸಿಬ್ಬಂದಿ ಮಧ್ಯೆ ಗುಂಡಿನ ಕಾಳಗ ನಡೆದಿದೆ. ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಮೂವರು ಜೈಷ್ ಸಂಘಟನೆ ಉಗ್ರರು ಅಡಗಿರುವ ಶಂಕೆ ಹಿನ್ನೆಲೆಯಲ್ಲಿ ಇವತ್ತು ಉಗ್ರರು ಮತ್ತು ಭದ್ರತಾ ಸಿಬ್ಬಂದಿ ಮಧ್ಯೆ ಗುಂಡಿನ ಕಾಳಗ ನಡೆದಿದೆ. ಉಗ್ರರು ಅಡಗಿರುವ ಸ್ಥಳವನ್ನ ಭದ್ರತಾ ಪಡೆ ಸುತ್ತುವರೆದಿದೆ. ಉಗ್ರ ಆದಿಲ್ ದಾರ್ ಜೊತೆ ಈ ಉಗ್ರರು ಸಂಪರ್ಕವನ್ನ ಹೊಂದಿದ್ರು. ಉಗ್ರರಿಗಾಗಿ ಈಗ ಸೇನಾ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಏನು ಮೊನ್ನೆ 40 ಯೋಧರು ಸಾವನ್ನಪ್ಪಿದ್ರು, ಅದನ್ನ ಸೇಡ ತೀರಿಸಿಕೊಳ್ಳಕ್ಕೆ ನಮ್ಮ ಭಾರತೀಯ ಸೇನೆ ಎಲ್ಲಾ ರೀತಿ ಅಲರ್ಟ್ ಆಗಿದ್ದಾರೆ. ಎಲ್ಲೆಲ್ಲಿ ಉಗ್ರರು ಅಡಗಿರೋ ಶಂಕೆ ಇದೆ ಅಲ್ಲೆಲ್ಲವೂ ಕೂಡ ಅಲ್ಲಿ ಭದ್ರತೆಯನ್ನ ಯೋಚನೆ ಮಾಡಲಾಗಿದೆ. ಉಗ್ರದ ಆದಿಲ್ ದಾರ್ ಜೊತೆ ಏನು ಉಗ್ರರು ಸಂಪರ್ಕವನ್ನ ಹೊಂದಿದ್ರು, ಆ ಉಗ್ರರು ಅಡಗಿರುವ ಸ್ಥಳವನ್ನ ಭದ್ರತಾ ಪಡೆ ಸುತ್ತುವರೆದಿದೆ. ಮೂವರು ಜೈಷ್ ಸಂಘಟನೆ ಉಗ್ರರು ಅಡಗಿರುವ ಶಂಕೆ ಹಿನ್ನೆಲೆಯಲ್ಲಿ ಈಗ ಭಾರತೀಯ ಸೇನೆ ಸಂಪೂರ್ಣವಾಗಿ ಅಲರ್ಟ್ ಆಗಿದೆ. ಎಲ್ಲೆಲ್ಲಿ ಉಗ್ರರು ಇದ್ದಾರೋ ಅನ್ನೋ ಶಂಕೆ ಇದೆ ಅಲ್ಲೆಲ್ಲ ಕಡೆ ಕೂಡ ಈಗ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. 40 ಯೋಧರು ಏನು ಸಾವನ್ನಪ್ಪಿದ್ರು, ಇದಾದ ನಂತರ ಏನು ಭಾರತೀಯ ಸೇನೆ ಇನ್ನಷ್ಟು ಅಲರ್ಟ್ ಆಗಿದೆ. ಪುಲ್ವಾಮಾ ಜಿಲ್ಲೆಯ ಪಿಂಗ್ಲಾನ್ನಲ್ಲಿ ಏನು ಎನ್ಕೌಂಟರ್ ಇವತ್ತು ನಡೆದಿದೆ. ಉಗ್ರರು ಮತ್ತು ಭದ್ರತಾ ಸಿಬ್ಬಂದಿಯ ಮಧ್ಯೆ ಗುಂಡಿನ ಕಾಳಗವೇ ನಡೆದಿದೆ. ಮೂವರು ಜೈಷ್ ಸಂಘಟನೆ ಉಗ್ರರು ಅಡಗಿರುವ ಶಂಕೆ ಹಿನ್ನೆಲೆಯಲ್ಲಿ ಈಗ ಅಡಗಿರೋ ಸ್ಥಳವನ್ನ ಭದ್ರತಾ ಪಡೆ ಸುತ್ತುವರೆದಿದೆ. ಪುಲ್ವಾಮಾ ಜಿಲ್ಲೆಯ ಪಿಂಗ್ಲಾನ್ನಲ್ಲಿ ಏನು ಎನ್ಕೌಂಟರ್ ನಡೆದಿದೆ. ಇವತ್ತು ಉಗ್ರರು ಮತ್ತು ಭದ್ರತಾ ಸಿಬ್ಬಂದಿ ಮಧ್ಯೆ ಗುಂಡಿನ ಕಾಳಗವೇ ನಡೆದಿದೆ. ಮೂವರು ಜೈಷ್ ಸಂಘಟನೆ ಉಗ್ರರು ಅಡಗಿರುವ ಶಂಕೆ ಹಿನ್ನೆಲೆಯಲ್ಲಿ ಈಗ ಉಗ್ರರು ಅಡಗಿರುವ ಸ್ಥಳವನ್ನ ಭದ್ರತಾ ಪಡೆ ಸುತ್ತುವರೆದಿದೆ. ಉಗ್ರ ಆದಿಲ್ ದಾರ್ ಜೊತೆ ಏನು ಉಗ್ರರು ಸಂಪರ್ಕವನ್ನ ಹೊಂದಿದ್ರು, ಆ ಉಗ್ರರನ್ನ ಹೇಗಾದ್ರೂ ಮಾಡಿ ಸದೆಬಡಿಯುವಂತ ನಿಟ್ಟಿನಲ್ಲಿ ಇಂಡಿಯನ್ ಆರ್ಮಿ ಎಲ್ಲಾ ರೀತಿ ಭದ್ರತೆಯನ್ನ ಸುತ್ತುವರೆದಿದೆ. ಎಲ್ಲೆಲ್ಲಿ ಹುಡುಗರು ಏನು ಅಡಗಿದ್ದಾರೋ ಅಲ್ಲೆಲ್ಲವೂ ಕೂಡ ಏನು ಭದ್ರತಾನ ನಿಯೋಜನೆ ಮಾಡಲಾಗಿದೆ. ಉಗ್ರರಿಗಾಗಿ ಈಗ ಸೇನಾ ಕಾರ್ಯಾಚರಣೆ ಮುಂದುವರೆದಿದೆ. ಉಗ್ರ ಆದಿಲ್ ದಾರ್ ಜೊತೆ ಏನು ಸಂಪರ್ಕವನ್ನ ಈ ಉಗ್ರರು ಹೊಂದಿದ್ರು, ಆ ನಿಟ್ಟಿನಲ್ಲಿ ಈಗ ಎಲ್ಲವೂ ಕೂಡ ಅಂದ್ರೆ ಉಗ್ರರು ಎಲ್ಲೆಲ್ಲ ಅಡಗಿದ್ದಾರೋ ಅಲ್ಲೆಲ್ಲವೂ ಕೂಡ ಭದ್ರತಾ ಪಡೆಯನ್ನ ಹೆಚ್ಚಿಸಿದೆ. ಮೂವರು ಜೈಷ್ ಸಂಘಟನೆ ಉಗ್ರರು ಅಡಗಿದ್ದಾರೆ ಅನ್ನೋ ಶಂಕೆ ಈಗ ಭಾರತೀಯ ಸೇನೆಗೆ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಎಲ್ಲ ಕಡೆ ಹೈ ಅಲರ್ಟ್ ಕೂಡ ಮಾಡಿದ್ದಾರೆ. ಮೊನ್ನೇನು 40 ಯೋಧರು ಸಾವನ್ನಪ್ಪಿದ್ರು, ಮತ್ತೆ ಅದನ್ನು ಮರುಕಳಿಸಬಾರ್ದು, ಅವ್ರಿಗೆ ಹೇಗಾದ್ರೂ ತಕ್ಕ ಪಾಠವನ್ನ ಉಗ್ರರಿಗೆ ಕಳಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈಗ ಭಾರತೀಯ ಸೇನೆ ಇನ್ನಷ್ಟು ಅಲರ್ಟ್ ಆಗಿದೆ. ಎಲ್ಲೆಲ್ಲಿ ಉಗ್ರರು ಅಡಗಿದ್ದಾರೆ ಅನ್ನೋ ಶಂಕೆ ಸಿಕ್ಕಿದೆಯೋ ಅಥವಾ ಎಲ್ಲೆಲ್ಲಿ ಮಾಹಿತಿ ಸಿಕ್ಕಿದೆಯೋ ಉಗ್ರರಿಗೆ, ಆ ಸಂದರ್ಭದಲ್ಲಿ ಏನು ಈಗ ಭದ್ರತೆಯನ್ನ ಇನ್ನಷ್ಟು ಹೆಚ್ಚು ಮಾಡಿದ್ದಾರೆ ಇಂಡಿಯನ್ ಆರ್ಮಿ. ಅಲ್ಲೆಲ್ಲವೂ ಕೂಡ ಉಗ್ರರು ಅಡಗಿರುವ ಸ್ಥಳವನ್ನ ಏನು ಭದ್ರತಾ ಪಡೆ ಸುತ್ತುವರೆದಿದೆ ಅನ್ನೋದು ಮಾಹಿತಿ ಬರ್ತಾ ಇರುವಂತದ್ದು. ಈಗಾಗಲೇ ಉಗ್ರರು ಮತ್ತು ಭದ್ರತಾ ಸಿಬ್ಬಂದಿ ಮಧ್ಯೆ ಬೆಳಗ್ಗೆ ಕೂಡ ಗುಂಡಿನ ಕಾಳಗವೇ ನಡೆದಿದೆ. ಮೂವರು ಜೈಷ್ ಸಂಘಟನೆ ಏನು ಉಗ್ರರು ಅಡಗಿರೋ ಶಂಕೆ ಹಿನ್ನೆಲೆಯಲ್ಲಿ ಈಗ ಇನ್ನಷ್ಟು ಭಾರತೀಯ ಸೇನೆ ಅಲರ್ಟ್ ಆಗಿದೆ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಈಗ ಉಗ್ರರು ಅಂದ್ರೆ 3 ಜನ ಉಗ್ರರು ಜೈಷ್ ಸಂಘಟನೆಗೆ ಸೇರಿರೋರು ಈಗ ಅಡಗಿರುವ ಶಂಕೆ ಇದೆ. ಎಲ್ಲೆಲ್ಲಿ ಅವರು ಇದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರೂ ಭಾರತೀಯ ಸೇನೆಗೆ ಮಾಹಿತಿ ಸಿಕ್ಕಿದ್ಯಾ? ದಿವ್ಯ, ಮೊನ್ನೆ ದಿನ ಏನು ಗುರುವಾರ ಒಂದು ಆದಿಲ್ ಶಾ ಸಂಘಟನೆಗೆ ಸೇರಿದಂತಹ ಒಂದು ಜೈಷ್ ಉಗ್ರ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ದಾಳಿ ನಡೆಸಿ ಸುಮಾರು 42 ಯೋಧರನ್ನ ಒಂದು ಬಲಿ ಪಡೆದುಕೊಂಡಿದ್ದಂತ ಒಂದು ರಕ್ಷಾ ಪಿಶಾಚು ಏನು ಆದಿಲ್ ಶಾ ಇದ್ದಾನೆ, ಆತನ ಒಂದು ಸಹಚರರು ಇದೀಗ ಪುಲ್ವಾಮಾದಲ್ಲಿ ಮತ್ತೆ ಒಂದು ಸೇನೆಯ ಮೇಲೆ ದಾಳಿಯನ್ನು ನಡೆಸುವಂತ ಒಂದು ತಂತ್ರವನ್ನ ಮುಂದುವರಿಸಿದ್ದಾರೆ. ಈ ಒಂದು ಏನ್ ಪುಲ್ವಾಮಾದ ಒಂದು ಪಿಂಗ್ಲಿಯನ್ ಅನ್ನೋ ಪ್ರದೇಶದಲ್ಲಿ 3 ಉಗ್ರರು ಅಡಗಿರುವಂತಹ ಒಂದು ಶಂಕೆ ವ್ಯಕ್ತವಾಗಿದ್ದು, ಈಗಾಗಲೇ ಯೋಧರು ಕೂಡ ಇವರನ್ನ ಒಂದು ಸುತ್ತುವರೆದಿದ್ದಾರೆ. ಈಗಾಗಲೇ ಯೋಧರು ಮತ್ತು ಏನು ಈ ಉಗ್ರಗಾಮಿಗಳ ನಡುವೆ ಒಂದು ಗುಂಡಿನ ಚಕಮಕಿ ನಡೀತಾ ಇದೆ. ಇಂದು ಬೆಳಗ್ಗೆಯಿಂದಾನೇ ಈ ಒಂದು ಕಾರ್ಯಾಚರಣೆಯನ್ನ ಒಂದು ಯೋಧರು ಮುಂದುವರಿಸಿದ್ದಾರೆ. ದಿವ್ಯಾ. ಓಕೆ ಭರತ್.